ರಾಜ್ಯಕ್ಕೆ ರಾಹುಲ್ ಆಗಮಿಸ್ತಾ ಇರೋ ನಡುವೆ ಅಸಮಾಧಾನ ಸ್ಫೋಟ ಆಗಿದೆ. ಬೆಂಗಳೂರು ಖಾತೆ ಕೈತಪ್ಪಿದ್ದಕ್ಕೆ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಡಿದ ಬೇಸರದ ಬೆಂಕಿ ಆರಿಸ್ತಾರ ರಾಹುಲ್ ಗಾಂಧಿ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಿರಲ್ಲ ರಾಜ್ಯಸಭಾ ಚುನಾವಣೆಗೆ ನಾಮಿನೇಷನ್ ಹಾಕೋಕ್ಕೋಸ್ಕರ ಬೇರೆ ನಾಯಕರು ರಾಜ್ಯದಿಂದ ಅಭ್ಯರ್ಥಿ ಆಗಲಿಕ್ಕೆ ಹಾಗೇನಾದರೂ ಅವರು ಈ ಒಂದು ಅಸಮಾಧಾನ ತಣಿಸ್ತಾರ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರ ಚಿತ್ತ ರಾಹುಲ್ ಗಾಂಧಿ ಆಗಮನದತ್ತ ಈಗ ಇದೆ. ಇವತ್ತು ಮಧ್ಯಾಹ್ನ 1:30ಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದು ಅಲ್ಲಿ ಚುನಾವಣಾಧಿಕಾರಿ MK ವಿಶಾಲಾಕ್ಷಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಯಾರೆಲ್ಲ ಆಯ್ಕೆ ಆಗಬೇಕು ಆ ನಾಮಿನೇಷನ್ನ ಸಲ್ಲಿಕೆ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸ್ಕೊಂಡು ಮಾತುಕತೆ ಆಡಿ ಯಾವುದೇ ನಿರ್ಧಾರಕ್ಕೆ ನೀವು ಈ ರೀತಿ ಬರಬೇಡಿ, ಕ್ಯಾಬಿನೆಟಿಂದ ಆಚೆ ಹೋಗಬೇಡಿ, ಕ್ಯಾಬಿನೆಟ್ನಲ್ಲಿ ಇರಿ, ಜಲಸಂಪನ್ಮೂಲ ಖಾತೆಯನ್ನು ನಿಭಾಯಿಸಿ ಅಂತ ಮನವೊಲಿಸ್ತಾರೋ, ಅಥವಾ ರಾಮಲಿಂಗಾರೆಡ್ಡಿ ಅವ್ರಿಗೆ ಹಿಡಿದಿರೋ ಅಂಥ ಪಟ್ಟಿಗೆ ಹೈಕಮಾಂಡ್ ನಾಯಕರೇ ಆಯಿತು ಓಕೆ ಬೆಂಗಳೂರು ನಗರಾಭಿವೃದ್ಧಿ ನಿಮಗೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೋ, ಅಥವಾ ತೊಗೊಳಂಗಿದ್ರೆ ತೊಗೊಳ್ಳಿ, ಇಲ್ಲ ನಿಮ್ಮ ರಾಜೀನಾಮೆನ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳ್ತಾರೋ, ಈ ಪ್ರಶ್ನೆಗೆ ಉತ್ತರವನ್ನು ಕಾದು ನೋಡಬೇಕಾಗುತ್ತೆ. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಪ್ರಕರಣ ಸುಖಾಂತ್ಯನೋ ಅಥವಾ ಇಕ್ಕಟ್ಟೋ ಮುಜುಗರನೋ DK ಶಿವಕುಮಾರ್ ಸರ್ಕಾರದ ಮೊದಲ ವಿಕೆಟ್ ಪತನನೋ ಎಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಗೋ ಅಂಥದ್ದು ಇದೆ. ರಾಮಲಿಂಗಾರೆಡ್ಡಿ ಅವರು ಇವಾಗ ತಮ್ಮ ಮನೆಯಿಂದ ಕೋರಮಂಗಲದ ಶಾಸಕರ ಕಚೇರಿಗೆ ಆಗಮಿಸಿದ್ದಾರೆ. ಅವರು ರಾಜೀನಾಮೆ ಪತ್ರವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.